ಎಂಟ್ರಿ ಕೊಟ್ಟಿದೆ, ದರೋಡೆ ಮಾಡಿದೆ ಹಾಗೂ ವೃದ್ಧೆ ಶೋಭಾ ಅವರನ್ನು ಕೊಂದು ಅಲ್ಲಿಂದ ಎಸ್ಕೇಪ್ ಆಗಿದೆ. ಅವರ ಪತಿಗೆ ಪ್ಯಾರಲಿಸಿಸ್ ಸ್ಟ್ರೋಕ್ ಹೊಡೆದಿತ್ತು. ಹೀಗಾಗಿ ಅವರು ಕೂಡ ಮನೆಯಲ್ಲೇ ಇದ್ದರು. ಆದರೆ ಇವರು ವೃದ್ಧೆಯನ್ನು ಕೊಂದು ಎಲ್ಲವನ್ನು ಕೂಡ ದೋಚಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಚಿನ್ನವನ್ನು ದರೋಡೆ ಮಾಡಲಿಕ್ಕೆ ಬಂದಂಥ ಈ ರಾಬರ್ಸ್ ಮನೆಗೆ ನುಗ್ಗಿ ವೃದ್ಧೆ ಶೋಭಾ ಅವರನ್ನು ಕೊಲೆ ಮಾಡಿ, ಅಂದರೆ ಮೊದಲನೇದಾಗಿ ಅವ್ರ ಮೇಲೆ ಹಲ್ಲೆ ಮಾಡಿ ನಂತರ ಅವ್ರನ್ನ ಕೊಂದು ಹಾಕಿ ನಂತರ ಮನೆಯಲ್ಲಿದ್ದಂಥ ಎಲ್ಲ ಚಿನ್ನಾಭರಣವನ್ನು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಪಾಪ ಶೋಭಾ ಅವರ ಪತಿ ರಂಗನಾಥ್ ಪ್ಯಾರಲಿಸಿಸ್ ಸ್ಟ್ರೋಕ್ನಿಂದ ಬಳಲ್ತಾ ಇದ್ರು. ಅವರು ಕೂಡ ಮನೆಯಲ್ಲೇ ಇದ್ದರು. ಹೇಳೋಕ್ಕೂ ಆಗದಿರುವಂಥ ಪರಿಸ್ಥಿತಿ. ಮಗದೊಂದು ಕಡೆಯಲ್ಲಿ ಈ ಇಬ್ಬರೇ ಇರೋದನ್ನು ಗಮನಿಸಿದಂಥ ರಾಬರ್ಸ್ ಮನೆಗೆ ನುಗ್ಗಿ ಇವರನ್ನು ಕೊಂದು ನಂತರ ಮನೆಯನ್ನು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ರಾಯ್. ಅಂಕಿತಾ, ಸುಮಾರು ಎಷ್ಟೊತ್ತಿಗೆ ಆದಂಥ ಪ್ರಕರಣ ಇದು ಆ್ಯಂಡ್ ಪೊಲೀಸರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಬರ್ಸ್ನ ಕುರಿತಾಗಿ? ಏನಾದರೂ ಕ್ಲೂ ಸಿಕ್ಕಿದೆಯಾ ಅಂತ? ರಾಹುಲ್, ಇವತ್ತು ರಾತ್ರಿ ಆಗ್ತಾ ಇದ್ದಂಗೆ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಹೊರವಲಯದ ನೆಲಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಜಯದೇವ ಚೌಟ್ರಿ ಪಕ್ಕದ ರಸ್ತೆಯಲ್ಲಿರುವಂತಹ ಮನೆಯೊಂದರಲ್ಲಿ ಶೋಭಾ ಹಾಗೆ ಅವರ ಪತಿ ರಂಗ ಅಂತ ಹೇಳಿ ವಾಸವಿದ್ರು. ಆದ್ರೆ ಇವತ್ತು ರಾತ್ರಿ ಸಂದರ್ಭದಲ್ಲಿ ಏಕಾಏಕಿ ಮನೆಗೆ ಬಂದಂತಹ ದುಷ್ಕರ್ಮಿಗಳು ವೃದ್ಧೆ ಶೋಭಾ ಅವರನ್ನ ಬರ್ಬರವಾಗಿ ಹತ್ಯೆಗೈದು ಮನೆಯಲ್ಲಿದ್ದಂತಹ ಚಿನ್ನಾಭರಣವನ್ನ ದೋಚಿರುವಂತಹ ಶಂಕೆ ಈಗಾಗಲೇ ವ್ಯಕ್ತ ಆಗಿದೆ. ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟು ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕೇವಲ ಇಬ್ಬರು ದಂಪತಿ ಮಾತ್ರ ಮನೆಯಲ್ಲಿ ಇದ್ರು, ರಂಗ ಹಾಗೆ ಶೋಭಾ ಅನ್ನೋರು. ಜೊತೆಗೆ ರಂಗ ಅವರ ಆರೋಗ್ಯದ ಪರಿಸ್ಥಿತಿ ಸರಿ ಇರ್ಲಿಲ್ಲ, ಅವರಿಗೆ ಪ್ಯಾರಲಿಸಿಸ್ ಆಗಿತ್ತು. ಹಾಗಾಗಿ ಅವರು ಕೂತಲ್ಲೇ ವೀಲ್ ಚೇರ್ ನಲ್ಲೇ ಇದ್ರು. ಇತ್ತ ಶೋಭಾ ತನ್ನ ಪತಿಯನ್ನ ನೋಡ್ಕೊಂಡು ಮನೆಯಲ್ಲೇ ಇರ್ತಾರೆ. ಆದ್ರೆ ಇವತ್ತು ಬಂದಂತಹ ದುಷ್ಕರ್ಮಿಗಳು ಶೋಭಾ ಅವರ ಮೇಲೆ ಹಲ್ಲೆಯನ್ನ ನಡೆಸಿ ಅವರ ಮೇಲೆ ಕೃತ್ಯವನ್ನ ಗೈದು ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು. ಸುಮಾರು 69 ವರ್ಷ, ಅಂದ್ರೆ ಪಕ್ಕದಲ್ಲೇ ವೀಲ್ ಚೇರ್ ನಲ್ಲಿ ಪತಿ ಕೂತಿದ್ರು ಕೂಡ ಅಸಹಾಯಕತೆಯ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯಕ್ಕೆ ಶ್ವಾನದಳ ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರು ಈ ರೀತಿಯಾಗಿ ಕೊಲೆ ಮಾಡಿರುವಂತದ್ದು ಅಥವಾ ಯಾರಾದ್ರೂ ಗೊತ್ತಿರೋರೇ ನೋಡ್ಕೊಂಡು ಪ್ಲಾನ್ ಅನ್ನ ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.